ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಏನಪ್ಪ ಇವತ್ತು ವಿಡಿಯೋ ಮಾಡ್ತಿರೋದು ಕಾರಣ ಅಂದರೆ ಸ್ವೀಟ್ ಮಾಡ್ತಾಯಿದ್ದೀರಿ, ಅಂದರೆ ಹಾಲು ಒಬ್ಬಟ್ಟು ಯಾವ ಥರ ಇರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ರೆಸಿಪಿ ಏನೇನು ಬೇಕು ಅಂತ ತೋರಿಸ್ತೀನಿ. ಬನ್ನಿ, ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಇದೇ ಥರ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಬೌಲಲ್ಲಿ ಮೈದಾ ಹಸಿಟ್ಟು ಗೋಧಿ ಹಸಿಟ್ಟು ತೊಗೊಂಡಿದ್ದೀರಿ. ಇದಕ್ಕೆ ಸಕ್ಕರೆ ಇಷ್ಟು ಹಾಕೋಬೇಕು ಆಯಿತಾ. ಆಮೇಲೆ ಪೂರಿಯಲ್ಲೂ ಮಾಡ್ತಾರೆ ಮತ್ತು ಚಪಾತಿಯಲ್ಲೂ ಮಾಡ್ತಾರೆ. ನಾವು ಪೂರಿಯಲ್ಲಿ ಮಾಡ್ತಾಯಿದ್ದೀರಿ ಗೈಸ್, ಪೂರಿಯಲ್ಲಿ ಚೆನ್ನಾಗಿರುತ್ತೆ ಅಂತ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಎಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಂಡು ಹಾಕ್ಕೊಬೇಕು ಗೈಸ್. ಇದು ಮೂರೂ ಚೆನ್ನಾಗಿ ಕಲಿಸ್ಕೊಬೇಕು ಗೈಸ್. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೂ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಚಪಾತಿ ಹಸಿಟ್ಟು ಕಲಿಸ್ಕೊತೀರಲ್ಲ ಗೈಸ್, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗೈಸ್. ಚಪಾತಿ ಅದಕ್ಕೆ ಕಲಸಿಟ್ಕೊಂಡಿದ್ದೀರಿ ಗೈಸ್. ಈ ಥರ ಇಷ್ಟು ರೆಡಿ ಮಾಡ್ಕೊಂಡಿದ್ದೀರಿ ಪಾನಕಕ್ಕೆ. ಏಲಕ್ಕಿ, ಗಸಗಸೆ, ಕೊಬ್ಬರಿ, ಕಳೆಪಪ್ಪು, ಬೆಲ್ಲನ ಹಾಕ್ಕೊಂಡು ರುಬ್ಕೊಬಾರ್ದು ಗೈಸ್. ಇದಿಷ್ಟನ್ನ ರುಬ್ಕೊಬೇಕು. ಬೆಲ್ಲನ ಏನು ಮಾಡಬೇಕಂತ ಮತ್ತೆ ತೋರಿಸ್ತೀನಿ. 3 ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಈ ಥರ ಫೈನಲಿ ರುಬ್ಕೊಂಡಿದ್ದೀರಿ ಗೈಸ್. ಅದು ಈ ಥರ ಬಂದಿದೆ ಗೈಸ್. ಒಂದು ಪಾತ್ರೆ ಇಟ್ಕೊಂಡು ಇದು ರುಬ್ಕೊಂಡಿದ್ದೀರಲ್ಲ ಅದು ಹಾಕ್ಕೊಳ್ಳೋಣ. ಅದಕ್ಕೆ ನೀರು ನಿಮ್ಗೆ ಯಾವ ಥರ ಕ್ವಾಂಟಿಟಿಯಲ್ಲಿ ಬೇಕೋ ಆ ಥರ ಮಾಡ್ಕೊಳ್ರಿ. ನೀರು ಹಾಕ್ಕೊಳ್ರಿ, ಆದರೆ ಅಷ್ಟು ತೆಳ್ಳಕ್ಕೂ ಇರಬಾರ್ದು, ಮಂದಕ್ಕೂ ಇರಬಾರ್ದು, ಆ ಥರ ಹಾಕ್ಕೊಳ್ರಿ. ಹಂಗೆ ಮಿಕ್ಸ್ ಮಾಡಿ ನೋಡಿ ಅರ್ಧದಲ್ಲಿ. ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ನೋಡಿಕೊಂಡು ಹಾಕ್ಕೊಳ್ರಿ ಗೈಸ್. ಎಲ್ಲ ಹಾಕಿದ್ದೀರಲ್ಲ, ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಯೋವರೆಗೂ ಬಿಡಬೇಕು ಗೈಸ್. ನೋಡಿ ಇವಾಗ ಇದು ಕುದೀತಾ ಐತೆ, ಹಾಗೆ ಬಿಡಬೇಡ್ದು, ನೀವು ನೋಡ್ಕೊತಾ ಇರಬೇಕು, ಇಲ್ಲಾಂದ್ರೆ ಉಪ್ಪು ಬಂದುಬಿಡುತ್ತೆ ಫುಲ್ಲು. ಗೈಸ್ ಒಂದು ಕಡೆ ಪೂರಿ ರೆಡಿ ಮಾಡ್ತಾ ಇದ್ದೀರಿ. ಗೈಸ್ ಪೂರಿ ಮಾಡ್ತಾಯಿದ್ದೀರಿ. ಚಪಾತಿಗಾದರೂ ಮಾಡ್ಕೊಬೋದು, ಇಲ್ಲ ಪೂರಿಗಾದರೂ ಮಾಡ್ಕೊಬೋದು. ಒಬ್ಬಟ್ಟು ಬೇರೆ, ಹಾಲು ಒಬ್ಬಟ್ಟು ಬೇರೆ ಗೈಸ್, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಆಮೇಲೆ ಪೂರಿ ಗೈಸ್ ಇದೇನು ಮಾಡ್ಕೊಂಡಿರ್ತೀರೋ ಪಾನ್ಕ ಅದಿರುತ್ತಲ್ಲ, ಪೂರಿಗೆ ಮಾಡಿಕೊಂಡು ಪೂರಿಗೆ ಹಾಕ್ಕೊಬೇಕು. ಪೂರಿಗಿಲ್ಲ ಅಂದರೂ ನೀವು ಚಪಾತಿಗೂ ಹಾಕ್ಬೋದು. ಈ ಥರ ಹಾಕ್ಬಿಟ್ಟು ಒಂದು 5 ಮಿನಿಟ್ಸು ನೆನೆಸಿ ಇಟ್ಬಿಟ್ರೆ ಆಮೇಲೆ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ಟ್ರೈ ಮಾಡಿ ಗೈಸ್. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.